ನಾಯಕ ಬಸವರಾಜ್ ಹಿಟ್ನಾಳ್ ಸರ್ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವು ಸ್ವಲ್ಪ ಬೇಗ ಇರಬೇಕಿತ್ತು ಅಂತ ನಾನು ನಿರೀಕ್ಷೆ ಮಾಡಿದೆ. ಬಿಕಾಸ್ ಇಲ್ಲಿ ತನಕ ಚರ್ಚೆ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ ಅವ್ರನ್ನ ಏನ್ರಿ ಆರೋಪ ಮುಗಿದ ಮೇಲೆ ಕರ್ಕೊಳ್ಳೋದಲ್ವಾ, ಕಳಂಕಿತರನ್ನ ನನ್ನ ಮಂತ್ರಿ ಬಿಜೆಪಿ ಅವ್ರು ಬಿಡ್ರಿ, ನನಗೆ ಮಂತ್ರಿ ಅಂತ ಅನ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ, ಜನರು ಕೇಳ್ತಾರೆ ಅಂದ್ರೆ ಆರೋಪ ತಾನೇ ಇರೋದು ಅಂತ ಅವ್ರು ಅಂತಾರೆ. ಅದ್ರ ಜೊತೆಗೆ ಅವ್ರ ಕಡೆದು ಒಂದಷ್ಟು ಬಂಡವಾಳ ತೆಗಿತಾರೆ. ಗೃಹ ಮಂತ್ರಿದು ಏನಾಗಿತ್ತು ಅಂತೆಲ್ಲ ಅಂದ್ರೆ ಇಬ್ರು ಅವ್ರದಂಗಾಗಿರ್ಲಿಲ್ವಾ ಇವ್ರದಂಗಾಗಿರ್ಲಿಲ್ವ ಅಂತಾರೆ. ನಮ್ದು ಯಾವ ಕರ್ಮ ಸರ್ ಇಂತಿಂತ ಮಂತ್ರಿಗಳನ್ನ ಇಟ್ಕೊಂಡು ನಮ್ಮ ಮಂತ್ರಿ ಅನ್ನಕ್ಕೆ? ಲೂಟಿ ಹೊಡಿಯೋರ್ನ, ಭ್ರಷ್ಟಾಚಾರ ಮಾಡೋರ್ನ, ಕಳಂಕ ಹೊತ್ಕೊಂಡಿರೋರ್ನ ನಾನು ಯಾಕೆ ಮಂತ್ರಿ ಅಂತ ಹೇಳ್ಕೊಳ್ಳಿ? ಇವರ ಭ್ರಷ್ಟಾಚಾರ ಅವರ ಭ್ರಷ್ಟಾಚಾರಕ್ಕೆ ಕಾರಣ ಆಗಿಬಿಟ್ರೆ, ಅವರ ಏನು ಅಸಮರ್ಥತೆ ಇವರ ಅಸಮರ್ಥತೆ ಕಾರಣ ಆಗಿಬಿಟ್ರೆ ಇಬ್ರು ಬೇಡ ನಮಗೆ, ಯಾಕೆ ಬೇಕು ನಮಗೆ? ಯಾಕೆ ಇವರು ಸರಿಯಾಗಿಲ್ಲ ಅಂತ ಇನ್ನೊಬ್ಬರು ತಂದಿರ್ತೇವೆ. ಎನಿವೇಸ್, ಈಗ ಆರೋಪ ಅಂತೂ ಅಲ್ಲ ಇದು. ಅನೇಕ ಸಾರಿ ಹೇಳ್ತೇನೆ, ಮತ್ತೊಮ್ಮೆ ಹೇಳ್ತೇನೆ, ಇದು ಆರೋಪ ಅಲ್ಲ. ಸದನದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಕೊಂಡ ಮಾತಿದು. ಒಪ್ಪಿಕೊಂಡಿದ್ದಾರೆ, ಮತ್ತೆ ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ. ಮತ್ತೆ ಹೇಗೆ ಒಳಗಡೆ ಬರ್ತೀರಿ? SIT ಕ್ಲೀನ್ ಚೀಟ್ ಕೊಟ್ಟಿದೆ ಅಂತಾರೆ. SIT ಕ್ಲೀನ್ ಚೀಟ್ ಅದು ಕೋರ್ಟ್. SIT ಕೋರ್ಟಿಂದ ಬರಬೇಕಲ್ಲ, ಆರೋಪ ಮುಕ್ತ ಆಗ್ಬೇಕಲ್ಲ. ಇಡಿ ಕೇಸ್ ಇದೆ, ಆಮೇಲೆ ಇನ್ನೂ ತನಿಖೆ ನಡೀತಾ ಇದೆ, ಕೆಲವೊಂದು CBI ಬಂದಿದೆ, ಇದೆಲ್ಲ ಇರುವಾಗ ನೀವು ಹೇಗೆ ತಗೊಂಡ್ರಿ? ಮತ್ತೆ ಅಷ್ಟಕ್ಕೂ ಇವರೊಬ್ಬರೇ ಇದ್ರ ನಿಮ್ಮ ಪಕ್ಷದಲ್ಲಿ? ಅದೇ ಸಮುದಾಯ ಕೊಡೋದಾದ್ರೆ ಬೇರೆಯವ್ರು ಇರ್ಲಿಲ್ವಾ? ತುಂಬಾ ಜನ ಇದ್ದಾರೆ. ಆಮೇಲೆ 140 ಶಾಸಕರು ಮಂತ್ರಿ ಆಗಲು ಅರ್ಹರು ಅಂತ ಹೇಳ್ತೀರಿ. ಮತ್ತು ಅದರಲ್ಲಿ ಅತ್ಯಂತ ಶ್ರೇಷ್ಠರ ಇವರು. ಈಗೆಲ್ಲ ಏನಾಗುತ್ತೆ, ದಿಸ್ ಇಸ್ ಅ ಬ್ಯಾಡ್ ನೆರೇಟಿವ್. ಜನರ ಕಣ್ಣಿಗೆ ಏನು ಕಾಣುತ್ತದೆ ಅಂದರೆ, ಏನಪ್ಪ ಏನಾದರೂ ನಡೀತದೆ, ಭ್ರಷ್ಟಾಚಾರ ನಡೀತಿದೆ, ಕಳ್ಳತನ ನಡೀತಿದೆ, ಎಲ್ಲ ನಡೀತಿದೆ. ಇದು ಆ್ಯಕ್ಚುಲಿ ಭ್ರಷ್ಟಾಚಾರ ಕೂಡ ಅಲ್ಲ. ಹಾಗೆ ನೋಡಿದ್ರೆ ವಿದ್ಯಾ, ಇದು ನೇರ ಕಳ್ಳತನ. ಇದು ಇಲಾಖೆ ಹಣವನ್ನು ತಮ್ಮ ಖಾತೆಗೆ ಟ್ರಾನ್ಸ್ಫರ್ ಮಾಡಿರುವಂಥ ಕೇಸ್ ಇದು. ಇದು ಭ್ರಷ್ಟಾಚಾರ ಕೂಡ ಅಲ್ಲ, ಯಾವುದೋ ಟೆಂಡರ್ ಕರೆದು ಕಮಿಷನ್ ತೊಗೊಂಡು ಕೇಸ್ ಅಲ್ಲ ಇದು. ನೀವು ಹಿಂದುಳಿದ ವರ್ಗಗಳಿಗೆ, ಪರಿಶಿಷ್ಟ ವರ್ಗಗಳಿಗೆ ಇಟ್ಟಂಥ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ. ಅದು ಚುನಾವಣೆಯಲ್ಲಿ ಖರ್ಚಾಗಿದೆ ಅಂತ ಆರೋಪ ಇದೆ. ಅದು ಸರಿನೋ ತಪ್ಪು ತನಿಖೆ ಆಮೇಲೆ ಆಗಬೇಕು. ಬಟ್ ದ್ಯಾಟ್ ಈಸ್ ಏನೋ ಅಲಿಗೇಷನ್. ಇಷ್ಟೆಲ್ಲ ಇರುವಾಗ ನೀವು ಒಂದು ಒಳ್ಳೆಯ ಸರ್ಕಾರ ಕೊಡೋ ಒಂದು ಉದ್ದೇಶ ಇಟ್ಕೊಂಡವರು ಬೇರೆಯವ್ರು ತರಬೇಕಿತ್ತಲ್ಲ. ಈ ತೀರ್ಮಾನ DK ಶಿವಕುಮಾರ್ ತಗೊಂಡ್ರ, ಸಿದ್ದರಾಮಯ್ಯ ತಗೊಂಡ್ರ, ವೇಣುಗೋಪಾಲ್ ತಗೊಂಡ್ರ, ರಾಹುಲ್ ಗಾಂಧಿ ತಗೊಂಡ್ರ, ಯಾರು ತಗೊಂಡ್ರಿ ಈ ತೀರ್ಮಾನವನ್ನು? ಯಾರಿಗೆ ಬೇಕಾ? ಇದು ಎಡವಟ್ಟು ನಿರ್ಧಾರ. ಯಾರೇ ತಗೊಂಡಿರ್ಲಿ ಕರೆಕ್ಟ್. ಅವ್ರ ಉತ್ತರ ಹೇಳ್ಬೇಕಲ್ಲ. ಯಾರಿಗೆ ಅನಿವಾರ್ಯ ಆಗಿದ್ರು ನಾಗೇಂದ್ರ? ಯಾರಿಗೆ ಇಷ್ಟು ಅನಿವಾರ್ಯ ಆಗಿದ್ರು ನಾಗೇಂದ್ರ? ಸುಧಾಕರ್ ಅವರು ಒಂದು ಮಾತು ಹೇಳ್ತಾರೆ, ಹೈಕಮಾಂಡಿಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ. ಏನ್ ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ. ಆಸ್ ಫಾರ್ ಆಸ್ ವಿ ನೋ, ಯಾಕಿಲ್ಲ ಅನ್ಕೋಬಾರ್ದು ನಾವು. ಯಾಕಿಲ್ಲ ಅನ್ಕೋಬಹುದು. ಹೌದು, ವಿ ಡೋಂಟ್ ನೋ. ಮೇ ಬಿ. ಬಟ್ ಆದರೆ ಈಗೇನು ಸದನದಲ್ಲಿ ಏನು ನಡೀತಾ ಇದೆ, ರಾಜೀನಾಮೆ ಪಟ್ಟಿಡ್ದಿದ್ದಲ್ಲ BJP, ಅದಕ್ಕೆ JDS ಯಾಕೆ ಸಾಥ್ ಕೊಡ್ತಾ ಇಲ್ಲ? JDS ಏನು ಹೇಳ್ತಾ ಇದ್ದಾರೆ, ನಾವು ಬರೋದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ. ಇಲ್ಲಿ ಬಿಡದಿ ವಿಚಾರದಲ್ಲಿ BJP ಒಂದು ಮಾತಾಡ್ತದೆ, ಇದೊಂದು ಮಾತಾಡ್ತದೆ. ಏನು ಹೇಳಿಕೊಟ್ಟಿದ್ದೇನೆಂದರೆ, ಈ ಒಂದು ವಿರೋಧ ಪಕ್ಷದಲ್ಲಿನ ಇದೊಂದು ಸಮನ್ವಯದ ಕೊರತೆ ನಾಗೇಂದ್ರಗೆ ಕಾಂಗ್ರೆಸ್ಗೆ ಅನುಕೂಲ ಆಗಿಬಿಡ್ತದೆ. ಆಯ್ತು ಸರ್, ನಾನು ನಜ್ಮಾ ಅವ್ರಿಗೊಂದು ಪ್ರಶ್ನೆ ಕೇಳಿದೆ. SIT ಕ್ಲೀನ್ ಚಿಟ್ ಸಿಕ್ಕಿದೆ ಅಂತಾರೆ. ಅಯೋಧ್ಯೆಯಲ್ಲಿ SIT ಅಂದಾಗ ಅದನ್ನ ನಂಬಿಕೆ ಇಲ್ಲ ಅಂತೀರಾ, ಇಲ್ಲಿನ SIT ನಾನು ಯಾಕೆ ಸರ್ ನಂಬಬೇಕು? SIT ಮಾಡಿದ್ಯಾರು? ಒಂದು ನೇರವಾಗಿ ಹೇಳ್ತೀನಿ, ನೀವು ಹಿರಿಯ ಪತ್ರಕರ್ತರಿದ್ದೀರಾ ಮತ್ತು ಬೇರೆ ಬೇರೆ ಕಾಲಘಟ್ಟದ ಸರ್ಕಾರಗಳನ್ನ, ಸರ್ಕಾರಗಳನ್ನ ಸರ್ ನೋಡಿದ್ದಾರೆ. ಸರ್, ನೀವು ಪ್ರಾಮಾಣಿಕವಾಗಿ ನನಗೆ ಹೇಳಿ, ತನಿಖಾ ಸಂಸ್ಥೆಗಳನ್ನ BJP ಎಷ್ಟು ಕೆಟ್ಟದಾಗಿ ಬಳಸ್ಕೊಂಡು ತನ್ನ ಓನ್ ನ್ಯೂಸ್ಗೆ ಎಷ್ಟು ಮಟ್ಟಿಗೆ ಬಳಸ್ಕೊಂಡಿಲ್ಲ ಅನ್ನೋದಕ್ಕೆ ತಾವು ಸಾಕ್ಷಿ ಇದ್ದೀರಿ. ನೀವು ಹೇಳಿ ಸರ್. ನಾನು ಹೇಳಲ್ಲ, ಉತ್ತರ ಹೇಳಲ್ಲ ಅದಕ್ಕೆ. ಈ ತನಿಖಾ ಸಂಸ್ಥೆಗಳನ್ನ ದುರುಪಯೋಗಪಡಿಸಿಕೊಳ್ಳುವುದು ಅಥವಾ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳುವುದು ಕೇವಲ ಒಂದು ಪಕ್ಷದ ಕಾಪಿರೇಟ್ ಅಲ್ಲ, ಅದು ಎಲ್ಲರೂ ಅದನ್ನೇ ಮಾಡಿದ್ದಾರೆ. ಮೊಟ್ಟ ಮೊದಲು ಶುರು ಮಾಡಿದ್ದೆ ಇದಕ್ಕೆ ಈ ಕೆಲಸ ಕಾಂಗ್ರೆಸ್ ಇಂದ. ಆಮೇಲೆ ಇವ್ರು BJP ಮಾಡಿದ್ರು. ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಎಷ್ಟು ಧ್ವನಿಗಳನ್ನ ಗಮನಿಸೋದಕ್ಕೆ BJP ಬಳಸಿಕೊಂಡಿದೆ ಸರ್. Absolutely. ಎಷ್ಟು ಸರ್ಕಾರಗಳನ್ನ ಗಮನಿಸಿದೆ ಸರ್. ಅಜಿತ್ ಪವಾರ್ ಅನ್ನ, ಪ್ರಫುಲ್ ಪಟೇಲ್ ಅನ್ನ, ಸುವೇಂದು ಅಧಿಕಾರಿಯನ್ನ ಇವತ್ತು ಯಾವ ನೈತಿಕತೆ ಇಟ್ಕೊಂಡು BJPಗೆ ನೈತಿಕತೆ ಇಲ್ಲ ಇದ್ರಲ್ಲಿ ಪ್ರತಿಭಟನೆ ಮಾಡಕ್ಕೆ. ನಮಗ್ ನೈತಿಕತೆ ಇದೆ. ರಾಜ್ಯದ ಪ್ರಜೆಯಾಗಿ ವೋಟ್ ಹಾಕಿರೋರಾಗಿ ನಮಗೆ ನೈತಿಕತೆ ಇದೆ. ನಮಗೆ ದುಡ್ಡನ್ನ ತಿಂದಿರೋ, ಕಳ್ತನ ಮಾಡಿರೋ, ನುಂಗಿರುವ, ಭ್ರಷ್ಟಾಚಾರ ಮಾಡಿರೋ ಸಾಬೀತಾಗ್ಲಿ, ಖಂಡಿತವಾಗ್ಲೂ ಆರೋಪಿರವ್ರನ್ನ ಯಾಕೆ ಇಡ್ತೀರಾ? ಆರೋಪಿರವ್ರು ಯಾಕೆ ಇಡ್ತೀರಾ? ನಾಗೇಂದ್ರ ಬಿಟ್ಟು ಇಟ್ಕೊಳ್ಳಲ್ಲ ಅವರನ್ನ. ಆರೋಪ ಸಾಬೀತಾಗ್ಲಿ.
ನಾಗೇಂದ್ರ ಅವ್ರನ್ನ ಬಿಟ್ಟು ಯೋಗ್ಯತೆ ಇರುವ ಯಾರೊಬ್ರು ಹಾಗಾದ್ರೆ ಮಂತ್ರಿ ಆಗಕ್ಕೆ ಲಾಯಕ್ಕಿಲ್ವಾ ನಿಮ್ಮಲ್ಲಿ? ಲಾಯಕ್ಕಿಲ್ವಾ? ನಾನ್ ಯಾಕೆ ಕಳ್ತನದ ಆರೋಪ ಇಟ್ಕೊಂಡಿರೋರ್ನ ಮಂತ್ರಿ ಅಂತ ಒಪ್ಕೊಳ್ಳಿ? ನಮ್ಮ ಶಾಸಕರು ಯಾರು? ಆನಂದ್ ಸಿಂಗ್ ತರದವರು 35,000 ಕೋಟಿ ಹಗರಣಗಳೆಲ್ಲ ಮಾಡಿರೋರ್ನೆಲ್ಲ ಟಿಕೆಟ್ ಕೊಟ್ಟಿಲ್ಲ. ಎಲ್ಲರೂ 140 ಜನರು ಕೂಡ ಒಂದು ಸಾಮರ್ಥ್ಯವನ್ನ ಉಳ್ಳವರೇ ಆಗಿದ್ದಾರೆ. ಯಾಕೆ ಹಿಂಗ್ ಅನ್ಕೋಬಾರ್ದು? 100%. ಓಕೆ, ರಾಜ್ಯದ ಜನ ಯಾಕೆ ಹಿಂಗ್ ಅನ್ಕೋಬಾರ್ದು ಬಸವರಾಜ್ ಸರ್? ನಾಗೇಂದ್ರ ಅವ್ರ ಮೇಲೆ ಬರೀ ಆರೋಪ ಇದೆ, ಬೇರೆಯವ್ರಿಗೆ ಲಾಯಕ್ಕಿಲ್ಲ ಅಂದ್ರೆ ಇವರು ನಾಗೇಂದ್ರ ಅವ್ರಿಗಿಂತ ದೊಡ್ಡ ಕಳ್ತನ ಮಾಡಿದ್ದಾರೆ. ಹಂಗಾಗಿ ನಾಗೇಂದ್ರ ಅವ್ರು ಪರವಾಗಿಲ್ಲ ಅಂತ ಏನಾಗುತ್ತೆ ಗೊತ್ತಾ? ಈಗ ಇಡೀ ಒಂದು ಆಪ್ಟಿಕ್ಸ್, ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಆಪ್ಟಿಕ್ಸ್. ಒಂದು ನಜ್ಮಾ ಅವರು ಇನ್ನೊಂದೇನಿದೆ, ನೀವು ಹೇಳಿದ ಆರೋಪಗಳೆಲ್ಲ ಸರಿ, ಆದರೆ ದಟ್ ಈಸ್ ನಾಟ್ ಅ ಲೈಸೆನ್ಸ್ ಟು ಯು ಟು ಕಮಿಟ್ ದ ಸೇಮ್ ಮಿಸ್ಟೇಕ್ಸ್. ಅವ್ರು ಮಾಡಿದ್ರು ಅಂತ ಪಕ್ಷ ಕಾಂಗ್ರೆಸ್ ಪಕ್ಷ ಇವರಿಗೆ ಮಾನ ಜೈಲಿಗೆ ಟಿಕೆಟ್ ಕೊಡ್ತಾರೆ. ಸಾಕಾಗೋಗಿದೆ. ನಿಮ್ಮಿಬ್ಬರಿಗೂ ಡಿಬೇಟ್ಗಳು ಹೊಸದಲ್ಲ, ಡೆಕೋರಮ್ ಇಬ್ಬರಿಗೂ ಗೊತ್ತು. ದಯವಿಟ್ಟು ಮೇಂಟೈನ್ ಮಾಡಿ ಪ್ಲೀಸ್. ಗೋ ಹೆಡ್ ಸರ್. ಈ ತರ ನಾನು ಕಡಿಮೆ ಕಳ್ಳ ನೀನು ಹೆಚ್ಚು ಕಳ್ಳ ಅನ್ನೋ ಆರ್ಗ್ಯುಮೆಂಟ್ ಇದೆ ಅಲ್ಲ, ಇದನ್ನ ಜನ ಈಗ ಒಪ್ಪೋದಿಲ್ಲ. ಯಾಕಂದ್ರೆ ಎಲ್ಲರೂ ಕಳ್ಳರು ಅಂತ ಗೊತ್ತಿದೆ ಜನಕ್ಕೆ. ಆದ್ರೆ ಒಂದು ಹೊಸ ಸರ್ಕಾರ ರಚನೆ ಆದಾಗ ಅದೇ ಸರ್ಕಾರದ ಹಿಂದಿನ ಸಂಪುಟದಲ್ಲಿ ರಾಜೀನಾಮೆ ಕೊಟ್ಟಂತ, ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟಂತ ಒಬ್ಬ ಮಂತ್ರಿ ಅವನು ಬರಲೇಬೇಕಂದ್ರೆ ಅವನಿಗಿಂತ ಅರ್ಹರು ಯಾರು ಇರಲೇಬಾರ್ದು ನಿಮ್ಮ ಪಕ್ಷದಲ್ಲಿ. ಅವನಿಗಿಂತ ಅರ್ಹರು ಯಾರು ಇರಲೇಬಾರ್ದು. ಒಂದು ಮಹಿಳೆಗೆ ನೀವು ಮಂತ್ರಿ ಮಾಡೋಕ್ಕಾಗಿಲ್ಲ, ಒಬ್ಬ ಹಿರಿಯರಿಗಲ್ಲಿ ಮಂತ್ರಿ ಮಾಡಿಲ್ಲ ನೀವು. ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಕೂಡ ಇಲ್ಲದಂಥ ಮಂತ್ರಿಗಳಾಗಿ ಹೋಗಿದ್ದಾರೆ, ಅನೇಕ ಸರ್ಕಾರಗಳಲ್ಲಿ ಮಂತ್ರಿಗಳಾಗಿ ಹೋಗಿದ್ದಾರೆ. ಅವ್ರನ್ನ ಬಿಟ್ಟು ನೀವು ಇವ್ರಿಗೆ ಕೊಡಬೇಕನ್ನೋ ಅನಿವಾರ್ಯತೆ ಇದೆಯಲ್ಲ. ಜನಕ್ಕೆ ಏನನ್ನು ತೋರಿಸ್ತದೆ ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ದುಡ್ಡು ಕಲೆಕ್ಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಮಂತ್ರಿ ಆಗ್ಬೋದು ಅನ್ನೋ ಸಂದೇಶನ ಕೊಡ್ತದೆ ಇದು. ನಾಗೇಂದ್ರ ಯಾರು ಏನು ಎತ್ತಂತ SIT ಹೇಳಬೇಕಾಗಿಲ್ಲ, ಸಾಮಾನ್ಯ ಜನಕ್ಕೆ ಗೊತ್ತಿದೆ. SIT ಸರ್ಟಿಫಿಕೇಟ್ ಕೊಟ್ಟರು ನಂಬೋದಿಲ್ಲ ಜನ ನಾಗೇಂದ್ರ ಬಗ್ಗೆ. ಅಲ್ಲ, ನಮಗೀಗ SIT ನಾವು ಯಾಕೆ ನಂಬಬೇಕು? ಹೇಳ್ತಾರೆ ರಾಮ ಮಂದಿರದಲ್ಲಿ SIT ಸರಿ ಇಲ್ಲ, ಯೋಗ್ಯತೆ ಇಲ್ಲ, ಅದಕ್ಕೆ ತನಿಖೆ ಮಾಡಕ್ಕೆ ಅಂತ. ನಾನು ಯಾಕೆ ರಾಜ್ಯದಲ್ಲಿ SIT ನಂಬಲಿ? ನಾಟ್ ಅಟ್ ಆಲ್. ಅದು ಕೂಡ ಯಾವ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಅದೇ ಸರ್ಕಾರ ಮಾಡಿದ SIT. ಅದು ಅದೇ ಸರ್ಕಾರ ಮಾಡಿದ SIT. ಅದು ನಂಬಲಾರತೆ ಎಷ್ಟಿರ್ತದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈಶ್ವರಪ್ಪ ಅವ್ರನ್ನ ಕೆಳಗಿಳಿಸದಂಕ ಬಿಡ್ಲಿಲ್ಲ. ಇವ್ರು ಕೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ ಸರ್? ಇವಾಗ ಇಲ್ಲೂ ಕೂಡ ಆತ್ಮಹತ್ಯೆ ಆಗಿದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಗ್ಲಿ ಕರ್ಕ ಬನ್ನಿ, CM ನೇ ಮಾಡ್ರಿ ನಾಗೇಂದ್ರ ಅವ್ರನ್ನ ನಾವು ಒಪ್ಕೋತೀವಿ. ಅವ್ರ ಮೇಲೆ ಕಳಂಕ ಇಲ್ಲ ಅಂದ್ರೆ ಪ್ರೂವ್ ಆಗ್ಲಿ. ಪ್ರೂವ್ ಆದ್ಮೇಲೆ ಆಟೋಮ್ಯಾಟಿಕ್ ಹೋಗ್ಲೇಬೇಕು ಕಾನೂನು. ಅದು ಬಿಡ್ಬೇಕಾ ಆಮೇಲೆ ಡಿಸೈಡ್ ಮಾಡೋಣ.